ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡಿರಿ. ಬರ್ರಿ ಬೆಳಗ್ಗೆನೇ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿನ್ರಿ. ಟೈಮ್ ಒಂದು 6 ಮ್ಯಾಗ ಆಗೈತೆ ರೀ. 6:45 ಆಗೈತಿ. ಟೈಮ್ ಆಗೈತೆ ರೀ. ಮ್ಯಾಗ ಒಳಗೆ ಬಂದು ನೋಡಿರಿ. ಇವಾಗ ಎಲ್ಲ ಒಳಗಿನ ಕೆಲಸ ಮುಗಿಸಿ ಮತ್ತೆ ಸಿಗ್ತೀನಿ. ನಾ ಶ್ರವಣಕುಮಾರ ಮುಕ್ಕೊಂಡನ, ಶ್ರಾವಣಿ ಎದ್ದಾಳ್ರಿ. ಮತ್ತೆ ಸಿಗ್ತೀನಿ ಬರ್ರಿ. ಶ್ರಾವಣಿ ಕಸ ಚೆಲ್ಲಿ ಬರೋಕೆ ಹೊಂಟಾಳ. ನಾನು ಎಲ್ಲ ಕಸ ಗುಡ್ಸೀನಿ, ಪಾತ್ರೆ ತಿಕ್ಕೀನಿ. ಮತ್ತು ಊರಿಗೆ ಹೋಗ್ಬೇಕ್ರಿ. ಆ ಕಡೆ ಇಲ್ಕಲ್ಗೆ ಹೋಗಿ ಬಂದು ಊರಿಗೆ ಹೋಗ್ಬೇಕು. ಹಿಂಗಾಗಿ ಒಂದಿಷ್ಟು ಅಕ್ಕಿ, ಒಂದಿಷ್ಟು ಸಾಮಾನುಗಳು ತಂದೀನಿ ರೀ. ನನ್ನ ಬಟ್ಟೆಗಳು ಹಂಗೆ ಮಂಗಳವಾರ ಬರೋದಾಗತ್ತೆ ರೀ. ನಾವು ಹಳ್ಳಿ ಊರಿಗೆ ಅದ್ರ ಸಲ ನೋಡಿರಿ ಬಾಂಡೆನ ತಿಕ್ಕೀನಿ ರೀ. ನಾಷ್ಟಕ್ಕೆ ಹೊರಟೀನಿ ರೀ. ಜಲ್ದಿ 9ಕ್ಕೆ ಬಸ್ ಬರ್ತೀರಿ. ನಾಷ್ಟಕ್ಕೆ ಹೊರಟೀನಿ. ನೀರು ಕಾಯಕ್ಕೆ ಹಾಕೀನಿ ರೀ. ಸದ್ಯ ಬಟ್ಟೆ ಅಂತ ಇಟ್ಟೀನಿ ರೀ. ಉಸಿರಿಗೆ ಉಟ್ಕೊಳಕ ಶ್ರವಣಕುಮಾರ್ ನಿಂತ ನೋಡ್ರಿ. ಇಲ್ಲಿ ಎಲ್ಲ ಸ್ವಚ್ಛಗೆ ಐತೆ ನೋಡಿರಿ. ಹಿಂದೂ ಬರ್ರಿ. ಮತ್ತು ಶ್ರವಣಕುಮಾರ್ನ ಜಾಕ ಮಾಡಿಸಿ ನಾಷ್ಟ ಮಾಡಾಕ ಮತ್ತೆ ಸಿಗ್ತೀನಿ ನೋಡ್ರಿ. ಶನಿವಾರ ಶ್ರವಣಕುಮಾರ್ದು ಜಾಕ ಆಯ್ತು. ಅವರು ಆಂಜನೇಯ ಮುತ್ಯ ಹೋಗ್ಯಾರಿ. ಬರ್ರಿ ನಾನು ಅವಲಕ್ಕಿ ಮಾಡ್ತೀನಿ. ಅವಲಕ್ಕಿ ಮಾಡ್ರಾಗ ಅವ್ರು ಬರ್ತಾರೆ. 7:15 ಅದು ಟೈಮ್. 8ಕ್ಕೆ ಸಾಲು ಚಲೋ ಹಾಕಿದ್ದು ನೋಡಿರಿ. ನಾಷ್ಟಕ್ಕೆ ಹಾಕಿದ್ದು ಒಗ್ಗರಣೆ ಹಾಕೀನಿ ರೀ. ನಾಷ್ಟಕ್ಕೆ ಇವಾಗ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಮತ್ತು ನಾನಿನ್ನ ಜಾಕ ಮಾಡ್ಬೇಕು ರೀ. ಬಟ್ಟೆ ಒಗಿಬೇಕು. ಟೈಮ್ ಬಂದು ಭಾಳ ಆಗೈತೆ ರೀ. ಬಡ ರೆಡಿಯಾಗಿ ಹೋಗ್ಬೇಕು ನೋಡ್ರಿ. ಅವಲಕ್ಕಿ ರೆಡಿ ಆಯ್ತು. ಶ್ರಾವಣಿ ಇನ್ನೂ ಬಂದಿಲ್ಲ ನೋಡಿರಿ. ದೇವ್ರಿಗೆ ಹೋಗಿ ಆಕೆ ಬಂದ ತಕ್ಷಣ ಆಕೆ ಬುತ್ತಿ ಕಟ್ತೀನಿ ರೀ. ಬುತ್ತಿ ಕಟ್ಟಿಟ್ಟು ನಾನು ಬಟ್ಟೆ ಒಗ್ದು ಹಾಕ್ತೀನಿ ರೀ. ಆಮೇಲೆ ಅವ್ರು ಒಂದು ಸ್ಟಿಕ್ ಹಾಕಿ ನಾನು ಜಾಕ ಮಾಡಿ ಹೋಗಕ್ಕೆ ಬರ್ತೀರಿ. ಹಂಗೆ ನೋಡ್ರಿ ಅಕ್ಕಿಗೆ ಬುತ್ತಿನೂ ಕಟ್ಟಿಟ್ಟೆ. ಬರೀ ಒಂದು ಬಟ್ಟೆ ತಿಕ್ಕಿ ಬರ್ತೀನಿ ನೋಡಿರಿ. ನೆಗಡಿ ಫುಲ್ ಐತೆ ನೋಡಿರಿ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಶ್ರಾವಣಿ ದೇವ್ರಿಗೆ ಬಂದು ನಾಷ್ಟ ಮಾಡಿ ಸಾಲಿಗೆ ಹೊಂಟಾಳ ನೋಡ್ರಿ. ಶ್ರಾವಣಿ ಹಾಯ್ ಹೇಳಮ್ಮ. ಇವತ್ತು ಯಾವಾರಮ್ಮ? ಕಡೆ ಹೋಗು. ಶ್ರವಣಕುಮಾರ್ನು ಜಾಕ ಆಗೈತೆ. ಶ್ರಾವಣ ಬಾಯ್ ಹೇಳ ಅಕ್ಕಗೆ ಬಾಯ್ ಹೇಳು. ಬಾಯ್ ಅಕ್ಕ ಅನ್ಬೇಕು. ಹೂವು ಇಟ್ಕೊಂಡಳ. ಅಮ್ಮ ಬೂಟ್ ಹಾಕೊಂಡು ಹೋಗು. ಬೂಟ್ ಹಾಕೊಂಡು ಹೋಗು. ಬಿಳೆ ಸಾಕ್ಸ್ಬಿಟ್ಟು ಯಾಕೆ ನೋಡ್ರಿ. ಬೂಟ್ ಹಾಕೊಂಡು ಹೋಗಂದ್ರೆ ಒಲ್ಲೆ ಅಂತ ನಾನು ಜಾಕ ಮಾಡ್ತೀನಿ. ಟೈಮ್ 8 ಗಂಟೆ ಆಯ್ತು ನೋಡ್ರಿ. ಇವಾಗ ಶ್ರವಣಕುಮಾರ ಊರಿಗೆ ರೆಡಿ ಆಗಿಬಿಟ್ಟಾನ್ರಿ. ಫುಲ್ ಖುಷಿಯಾಗ್ಯಾನ. ಎಲ್ಲಿ ಹೊಂಟಿವ? ಅವ್ನು ಕೋರ್ಕ್ ಬಿಟ್ಟು ನಾ ಇಲ್ಕಲ್ಗೆ ಹೋಗ್ಬೇಕು ನೋಡ್ರಿ. ಈಗ ಇಲ್ಲಿ ನೋಡಿಲ್ಲ ಕರೆಂಟು 7 ಗಂಟೆಗೆ ಹೋಗ್ಯಾವ್ರಿ. ಚಾರ್ಜೂ ಕಮ್ಮಿ ಐತಿ ಫೋನ್ಯಾಗ. 80% ಐತೆ ಬಿಡ್ರಿ. ನಾವು ಹೋಗಿ ಆರಾಮ್ ವಿಡಿಯೋ ಮಾಡ್ಕೊಂಡು ಬರ್ಬೋದು ರೀ. ನೋಡ್ತೀನಿ ರೀ ಎಷ್ಟು ವಿಡಿಯೋ ಮಾಡ್ಕೊಂಡಾಗ್ತಾ ಇಲ್ಕಲ್ದಾಗ ಕೋರ್ಕ್ ಹೋಗಿ ಎಷ್ಟು ವಿಡಿಯೋ ಮಾಡ್ಕೊಂಡು ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಗೂ ಶೇರ್ ಮಾಡ್ತೀನಿ ರೀ. ಪುಟ್ಟಕ್ಕೆ ಅಂದು ಬರ್ತಿ ಅಂತ ಕೇಳಕತ್ತೀರಿ. ಆಗಳೇ ಬರ್ತೀನವ ಅಂತ ಹೇಳೀನಿ ರೀ. ಮಂಗಳವಾರ ಸಂಜೆ ಕೊಳ್ಳ ನೋಡ್ರಿ ಹಡಲ್ಗಿರಿಯಾಗ. ಬರ್ರಿ ಇವಾಗ ಹೋಗುಣ್ರಿ. ಟೈಮ್ ಭಾಳ ಆಗೈತಿ. 8:30 ಆಗೈತಿ. ಅಡುಗೆ ಮನೆ ಕಿಲಿ ಹಾಕೀನಿ ರೀ. ನಾ ಕಿಲಿ ಹಾಕೀನಿ ರೀ. ಅವ ಹಾಕ್ತಾನಂತ ನೋಡ್ರಿ ಕಿಲಿ. ಬರ್ರಿ ಮತ್ತು ಸಿಗ್ತೀನಿ ನೋಡ್ರಿ. ಅಲ್ಲಿ ಹೋಗಿಂದ ಮತ್ತೆ ಎಲ್ಲಿ ಊರಿಗೆ ಕೋರ್ಕೋ ಸಿಗ್ದಾರ ಸಿಗ್ತೀನಿ ರೀ. ಮುದ್ದೆದಾಗ ವಿಡಿಯೋ ಮಾಡೋದಾರ ಮಾಡ್ತೀನಿ ರೀ. ಮತ್ತು ಇಲ್ಕಲ್ಗೆ ಹೋಗಿ ಸಿಕ್ಕಿ ಇಲ್ಕಲ್ಗೆ ಹೋಗಿ ಸಿಗ್ತೀನಿ ನೋಡಿರಿ. ಟೈಮ್ ಹೆಂಗೆ ಬರ್ತಾ ನೋಡ್ಕೋತೀನಿ ರೀ. ಬಡ ಕೆಲಸ ಮುಗಿಸ್ಬೇಕಲ್ರಿ. ಬರ್ರಿ ಹೋಗುಣ್ರಿ. ನೀವು ನೋಡೋಕತ್ರಿ ರೇಷ್ಮೆ ಸೀರೆ ಹೆಂಗದಾವು ಹೆಂಗಿಲ್ಲ ಅಂತೇಳಿ ಶೇರ್ ಮಾಡ್ತೀನಿ ರೀ. ನೋಡಿ ಇಲ್ಲಿ ನಾನು ಕೋರ್ಕ ಬಂದು ನೋಡ್ರಿ. ಇವಾಗ ಬಂದೆ. 11 ಗಂಟೆ ಆತ್ರಿ ಕೋರ್ಕ್ ಬರಾಗ. ಶ್ರವಣಕುಮಾರ ಬಂದು ಆಡಾಕತ್ತ ನೋಡ್ರಿ. ಕಾಣ್ತಿರ್ಬೇಕು. ಸಣ್ಣ ಹಾಯ್ ಮಾಡು. ಅಡ್ಗೆ ಸಾಮಾನು ತೊಗೊಂಡು ಆಡಾಕತ್ತಾನ್ರಿ. ನಾವು 11 ಆಗೈತೆ ರೀ. ಇವಾಗ ಇಲ್ಕಲ್ಗೆ ಹೋಗಿ ಸೀರೆ ತೊಗೊಂಡು ಒಳಗೆ ಬರ್ತೀನಿ ರೀ. ಮತ್ತು ಹೋಗ್ಬೇಕ್ರಿ. ಇವಾಗ ಹೋಗ್ತೀನಿ. ಅವ್ವನೂ ಹೊಲಕ್ಕೆ ಹೋಗ್ಯಾಡ್ರಿ. ಅಕ್ಕ ಇದ್ದರು ಸ್ವಲ್ಪ ಮಾಮಾರ ಮುದ್ದೆ ಕೊಟ್ಟಾರ. ಹೋಗ್ತೀನಿ ನೋಡ್ರಿ. ಬರ್ರಿ ಹೋಗಿ ಬಂದು ಮತ್ತೆ ಸಿಗ್ತೀನಿ ರೀ. ಇಲ್ಕಲ್ಲಾಗ ಸಿಗ್ತೀನಿ ರೀ ಒಮ್ಮೆ ನಿಮ್ಗೆ. ಟೈಮ್ ಭಾಳ ಆಗೈತಿ. ವಿಡಿಯೋ ಮಾಡ್ಕೊತ ಕುಂದಿರ್ತಾಗಲ್ರಿ. ಒಂದು ತಾಸಿಂದ ರೀ 11 ಆಗೈತೆ ರೀ. 1 ಗಂಟೆ ಆಗತ್ತೆ ಇಲ್ಕಲ್ ಮುಟ್ಟಬೇಕಂದ್ರೆ ನಾನು. ಶ್ರವಣಕುಮಾರ ಬರ್ತೀನಪ್ಪು. ಶ್ರವಣಕುಮಾರ್ದು ಕಟಿಂಗು ಫುಲ್ ಮಿಷನ್ ಸಣ್ಣ ಹಿಡಿಸ್ಬಿಟ್ಟೀನಿ ರೀ. ಯಾಕಂದ್ರೆ ಒಟ್ಟು ಭಾಳ ಆಗಿತ್ತು. ತಲೆ ತೋರಿಸ್ತಿದ್ದೀನಿ ರೀ. ಹಿಂಗಾಗಿ ಸ್ವಚ್ಛ ಮಾಡಿಬಿಟ್ಟೀನಿ ರೀ ತಲೆ ಒಂದು. ಬರ್ರಿ ಮತ್ತು ಹೋಗಿ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಶ್ರವಣಕುಮಾರ್ನ ಊರ ಬಿಟ್ಟು ಶ್ರಾವಣಿ ಕರ್ಕೊಂಡು ಹೋಗಕ್ಕೆ ಇಲ್ಲಿ ಸಾಲಿ ಬಂದು ನೋಡಿರಿ. ಯಾಕಂದ್ರೆ ಶ್ರಾವಣಿದು 12 ಗಂಟೆಗೆ ಬಿಡ್ತೀರಿ. ಇವಾಗ 11:30 ಆಗೈತೆ ರೀ. ಆಕಿನ ಕರ್ಕೊಂಡು ಹೋಗಿ ಬಸ್ಸಿಗೆ ಹತ್ತಿಸೋದ್ನಂದ್ರೆ ಇದು ಆಗುತ್ತೆ ನೋಡಿರಿ. ಮಾಮಾರು ಬಂದಾರಿ ಮುದ್ದೆ ಹಾಕಿ. ಮಾಮಾರ ಗಾಡಿಯಾಗ ಬಂದೀನಿ ರೀ ನಾನು. ಶ್ರಾವಣಿ ಬರಾಕತ್ತ ನೋಡ್ರಿ. ಇಲ್ಲಿ ಹೋಮ್ವರ್ಕ್ ಹಾಕ್ಸ್ಕೊಂಬಂದ್ರಿ. ಒಂದು ಸ್ವಲ್ಪ ವೇಟ್ ಮಾಡಿದೆ. ಈಗ ಮಾಮಾರ ಗಾಡಿಯಾಗ ಹತ್ತಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆಕಿನ ಕೋರ್ ಬಸ್ಸಿಗೆ ಹತ್ತಿಸಿ ನಾನು ಇಲ್ಲಿ ಕರ್ಕೋತೀನಿ ರೀ. ಲೇಟ್ ಆಗುತ್ತೆ. ಮಾಮಾರ್ದೇನೋ ಕೆಲಸ ಇತ್ತಂತ ಆ ಕಡೆ ಹೋಗ್ತಾರೆ.
ನಮ್ಮ ಅಕ್ಕನ ಗಂಡ್ರು ನೋಡ್ರಿ ಅವರು ನಮ್ಮ ಮಾಮಾರು. ಬರ್ರಿ ನಾನು ಇಳ್ಕಲ್ ಹೊಂಟೀನಿ ನೋಡ್ರಿ. ಫುಲ್ಲು ಹೊಳೆ ತುಂಬೈತೆ ನೋಡ್ರಿ, ನೀಲಮ್ಮನ ಹೊಳೆ. ಅಲ್ಲಿಂದ ಬಂದು ಬೇಕಾರೆ ಒಂದು ಬಾಟ್ಲಿ ನೀರು ತೊಗೊಂಡು ಕುಡಿದು ಇಲ್ಲಿ ಅಂಗಡಿ ಬಂದು ನೋಡ್ರಿ. ನಾನು ವಿಡಿಯೋ ಭಾಳ ಕ್ಲಿಪ್ಪಿಂಗ್ ತೊಗೊಳೋದಾಗಲ್ರಿ, ಎಷ್ಟು ತೊಗೊಳೋದಾಗತ್ತೆ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡ್ರಿ. ಶ್ರೀ ಬಾಲಾಜಿ ಸಾಡಿ ಸೆಂಟ್ರ್ ನೋಡ್ರಿ. ಮನೆ ಒಳಗೆ ನೇಯ್ತಾರೆ. ನೇಯ್ದು ವಿಡಿಯೋ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ, ಅದನ್ನು ವಿಡಿಯೋ ಮಾಡ್ಕೊಂಬಂದೀನಿ ರೀ. ಅದು ಒಂದು 5-10 ನಿಮಿಷ ವಿಡಿಯೋ ಆಯ್ತು ರೀ. ಮತ್ತು ಅದು ಕೂಡಿ ವಿಡಿಯೋ ಎಲ್ಲಿ ತಗತ್ತೆ ಅಂತೇಳಿ ನಾನು ಇದು ಮಗ್ಗಿನ ವಿಡಿಯೋ ಹಾಕಿಲ್ರಿ. ಮಗ್ ಅಂತಾರೆ ಮನ್ಯಾಗ ಆಚೆ ಕಡೆ ಮಗ್ಗನ್ನೇ ನೇಯ್ತಾರೆ ಅವರು. ಮನ್ಯಾಗ ಸೀರೆಗಳು ಇಟ್ಕೊಂಡಾರೆಲ್ಲ ಅಷ್ಟು ನೇ ಸೀರೆ ಇಟ್ಕೊಂಡಾರಿ. 3 ಇದು ಒಂದು ರೀ, ಅದು ಅಲ್ಲಿ ತೋರಿಸಿದ್ನ ಫಸ್ಟಿಗೆ ಅದೊಂದು 3 ರೂಮ್ 4 ರೂಮ್ನಾಗ ಅದಾವ ರೀ ಸೀರೆಗಳು. ಎಲ್ಲ ಥರ ಸೀರೆಗಳು ಸಿಗ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇವು ರೇಟು ಭಾಳ ಕಾಸ್ಟ್ಲಿ ಅದಾವೆ ರೀ. ಫುಲ್ ರೇಷ್ಮೆ ಎಲ್ಲ ರೇಟ್ ಮಾತ್ರ ಕೇಳಂಗಿಲ್ಲ ರೀ ರೇಟು. ಮತ್ತು ಸೀರೆ ಮ್ಯಾಗ ಅದಾವ್ರಿ ಎಲ್ಲ ಥರ 600 ರೂಪಾಯಿ ಅಂತ ಹಿಡಿದು ಕಾಟನ್ ಸೀರೆ 600 ರೂಪಾಯಿ ಅಂತ ಹಿಡಿದು ಎಲ್ಲ ಥರ ರೇಟು ಅದ ನೋಡ್ರಿ. ಇಲ್ಲಿ ಸೀರೆಗಳು ಮಾತ್ರ ಒಂದಕ್ಕಿಂತ ಒಂದು ಸಕ್ಕತ್ತಿದ್ವು ರೀ. ಭಾಳ ಇಷ್ಟ ಅದು ನನಗೂ. ನಾವು 3 ಸೀರೆ ತೊಗೊಂಡೀವಿ ರೀ. ಒಂದು ಸೀರೆ ಇಬ್ಬರು ಸೀರೆ ಮಂಗಳೂರು ತೊಗೊಂಡ್ರಿ. ಒಂದು 4,500 ರೀ, ಒಂದು 3,500, ಒಂದು ಮತ್ತು 4,500 ಹೌದ್ರಿ. ಒಟ್ಟು 3 ಸೀರೆ ನೋಡ್ರಿ. ರೇಟ್ ಮಾತ್ರ ನನಗೆ ಮಾತ್ರ ಭಾಳ ಅನಿಸ್ತು. ನಾನು ಮತ್ತು ತೊಗೋಬೇಕು ಅನಿಸಿತ್ತು ರೀ. ಅವಾಗ ರೇಟ್ ಭಾಳ ಆಗಿ ಬಂದೇನು ರೀ. ಆಟ ರೊಕ್ಕ ಕೊಟ್ಟು ನಾನು ತೊಗೊಂಡು ಆಗುತ್ತೇನು ರೀ, ಆಗೋಲ್ಲ ನೋಡೋಣ ರೀ. ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ಅವಾಗೂ ಒಂದು 4,500 ರೂಪಾಯ್ದು ಒಂದು ಸೀರೆ ತರಬೇಕನ್ನೋ ಆಸೆ ಆಗೈತೆ ರೀ. ಈಗ ನನಗೆ ಫುಲ್ ರೇಷ್ಮೆ ಇರ್ತಲ್ಲ ರೀ, ಅದನ್ನು ತರಬೇಕನ್ನೋ ಆಸೆ ಆಗೈತೆ ರೀ. ನೋಡ್ತೀನಿ ರೀ, ಯೂಟ್ಯೂಬ್ ಪೇಮೆಂಟ್ರ ಬರಲಿ, ಬಂದ್ಮ್ಯಾಗ ಅವಾಗ ಒಂದು ಸೀರೆ ತಂದು ಕೊಡ್ಬೇಕು ಅನ್ನೋದು ನನಗೆ ಮಾತ್ರ ಇವತ್ತಿನಿಂದ ಫುಲ್ ಆಸೆ ಆಗಿಬಿಟ್ಟೈತೆ ನೋಡಿರಿ. ಇಲ್ಲಿ ಕರ್ಕ ಬಂದೋಗಿಂತ ಇವೆಲ್ಲ ಕಾಟನ್ ಸೀರೆ ನೋಡಿರಿ. ಎಲ್ಲ ಒಂದೊಂದು ಥರ ರೇಟ್ ಅದಾವೆ ರೀ. ಇನ್ನೊಂದು ಸೀರೆ ಐತ್ರಿ 10,000 ಅಂತ ರೀ. ಅದಕ್ಕೆ ನಾ ಕೇಳ್ಯಾಗ ಆವಾಗೇನು ರೀ 10,000 ರೂಪಾಯಿ ಅದಾವೆ ಆ ಸೀರೆ ಅಂತೇಳಿ. ಅವ್ರಂದ್ರು 25,000-30,000 ತನಕ ಸೀರೆ ಅದಾವೆ ರೀ. ನಾವು ತೊಗೊಂಡಂಗೆ ಸೀರೆ ಅದಾವೆ ರೀ ಅಂತ ಅವ್ರಂದ್ರು. ಎಷ್ಟು ರೊಕ್ಕ ಕೊಡ್ತೀವಿ ಅರ್ಬಿ ಬೆಲೆ ಇಲ್ಲ ನೋಡ್ರಿ ಅಂತ ಅವ್ರಂದ್ರಿ. ಹೌದ್ರಿ, ಇವೆಲ್ಲ ಕಾಟನ್ ಸೀರೆ ನೋಡಿರಿ. ಪಕ್ಕ ಫುಲ್ ಕಾಟನ್ ಸೀರೆ ರೀ ಇವು. ಇವಕ್ಕೂ ರೇಟ್ ಕಮ್ಮಿ ಐತೆ ರೀ. 1,500, 1,600, 2,000 ಒಳಗೆ ಐತೆ ರೀ ಇವಕ್ಕೂ ರೇಟು. ಇವಕ್ಕೂ ಕಾಟನ್ ರೇಟ್ ಭಾಳ ಇಲ್ಲ ರೀ. ರೇಷ್ಮೆ ರೇಟ ಭಾಳ ಐತೆ ನೋಡಿರಿ. ಫುಲ್ ರೇಷ್ಮೆ ಅಲ್ರಿ, ಮನ್ಯಾಗ ನೇಯ್ತಾರ, ಗ್ಯಾರಂಟಿ ಐತಲ್ರಿ. ಹೀಗಾಗಿ ರೇಟ್ ಭಾಳ ಐತೆ ರೀ. ರೇಷ್ಮೆ ರೇಟಿನ ಇಲ್ಲಿಕ್ಕಿಂತ ಹೊರಗಡೆ ರೇಟ್ ಭಾಳ ಐತೆ ಅಂತ ಅವ್ರು ಅಂದ್ರಿ. ನೋಡಿರಿ, ಎಲ್ಲ ಕಾಟನ್ ಸೀರೆಗಳು ನೋಡಕತ್ತಿರ್ಬೇಕು. ಫೋಟೋಸ್ ನೋಡಿ ಯಾವ ಸೀರೆ ಇಷ್ಟ ಆಗ್ತಾವೆ ಯಾರೆಲ್ಲ ನೋಡಿರಿ. ನಾನು ಫೋಟೋಸ್ ಶೇರ್ ಮಾಡಿರ್ತೀನಿ, ನಂಬರ್ ಹಾಕಿರ್ತೀನಿ. ನೋಡ್ರಿ, ಇವಾಗ ಕೊಳೂರ್ಕ ಬಂದ್ಯಾ. ಇವಾಗ ಟೈಮ್ ಅಂದು 6:30 7 ಬಂದಿರ್ಬೇಕು ರೀ. ಬಂದು ಸೀರೆ ಕಳೆದು ಮಾರಿ ತಕ್ಕೊಂಡು ನೈಟಿ ಹಾಕ್ಕೊಂಡೇನಿ ರೀ. ಮೊದಲು ಹೋಗಿ ಸುಸ್ತು ಭಾಳ ಆಗೈತೆ ರೀ, ತಲೆ ಹೊಡ್ಯಾಕತ್ತೈತೆ ರೀ. ಒಂದು ಕಪ್ ಚಹಾ ಮಾಡ್ಕೊತೀನಿ ರೀ. ಇವಾಗ ಚಹಾ ಮಾಡ್ಕೊಂಡು ಕುಡಿದು ಲೈವ್ ಬರ್ತೀನಿ ರೀ 7 ಗಂಟೆಗೆ. ಎಲ್ಲರೂ ಬರ್ರಿ. ಎಲ್ಲರೂ ಎಷ್ಟು ಮಂದಿ ಲೈವ್ ಬಂದಿರಲ್ಲ ಅಕ್ಕ, ಯಾಕೆ ಲೈವ್ ಬಂದಿಲ್ಲ ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ. ನಾನು ಲೈವ್ಗೋಸ್ಕರ ಎಷ್ಟು ಮಂದಿ ಕಾಯ್ತಿರ್ತಿರಲ್ಲ, ಕಮೆಂಟ್ ಹಾಕ್ತಿರಲ್ಲ, ತುಂಬ ಥ್ಯಾಂಕ್ಸ್ ನೋಡಿರಿ. ಬರ್ರಿ, ಮತ್ತು ನಾ ಚಹಾ ಮಾಡ್ಕೊಂಡು ಕುಡಿದು ಮತ್ತೆಲ್ಲ ಫ್ರೆಶ್ ಅಪ್ ಆಗೇನಿ ರೀ. ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ಕುಡಿದು 7 ಗಂಟೆಗೆ ಲೈವ್ ಬರ್ತೀನಿ ರೀ. ಲೈವ್ ಮುಗಿಸಿ ಮತ್ತೆ ಸಿಗ್ತೀನಿ ರೀ. ಶ್ರವಣಕುಮಾರ ಶ್ರವಣಕುಮಾರ ಅಕ್ಕ ಊರು ಹೇಳ್ರಿ. ಮಧ್ಯ ಬಳಕ ಶ್ರಾವಣಿ ಅದ ಆಡ್ರಿ ಉಣ್ಣಾಕತ್ತ. ಇವಾಗ ಬಂದು ಊಟಕ್ಕೆ ಹಾಕಿ ಕೊಟ್ಟೀನಿ. ಶ್ರಾವಣಿ ಬಿಟ್ಟು ಹೋಗ್ಯಾರ ಇಲ್ಲೇ. ನಾವು ಇವಾಗ ಬಂದೀನಿ ನೋಡ್ರಿ. ಬರ್ರಿ, ಮತ್ತು ಚಹಾ ಮಾಡ್ಕೊಂಡು ಕೂಡ ಸಿಗ್ತೀನಿ ನಿಮಗೆ. ಎಲ್ಲ ಫೋಟೋಸ್ ನೋಡಿದ್ರಲ್ಲ ಎಷ್ಟು ಚಂದ ಅದಾವೆ, ಹೆಂಗೆ ಅದಾವೆ ಅಂತೇಳಿ. ಫೋಟೋಸ್ ಮಾತ್ರ ಭಾರಿ ಅದಾವೆ ರೀ. ಒಂದಕ್ಕಿಂತ ಒಂದು ಫೋಟೋಸ್ ಚಂದ ಅದಾವೆ. ಯಾವ ಸೀರೆ ಇಷ್ಟ ಆಗುತ್ತೆ, ಯಾವ ಸೀರೆ ಇಲ್ಲ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಯಾರಿಗಾದರೂ ಫುಲ್ ರೇಷ್ಮೆ ಸೀರೆ ಏನು ಬೇಕಾದ್ರೆ, ಕಾಟನ್ ಬೇಕಾದ್ರೆ ಎಲ್ಲ ಥರ ಸೀರೆ ಅವೈಲೇಬಲ್ ಅದಾವೆ ರೀ. ಅವ್ರ ತಾಕ ಅಂಗಡಿ ಮಾತ್ರ ಸೂಪರ್ ಅನ್ನಿಸ್ತು. ನನಗೆ ಮಾತ್ರ ಅಂಗಡಿ ಭಾರಿ ಕ್ವಾಲಿಟಿ ಅಂಗಡಿ ಅನ್ನಿಸ್ತು. ಸ್ವಲ್ಪ ರೇಟು ಫುಲ್ ರೇಷ್ಮೆ ಸೀರೆಗೆ ರೇಟ್ ಜಂಪ್ ಅದಾವೆ ರೀ. ಯಾಕಂದ್ರೆ ರೇಷ್ಮೆ ಸೀರೆ ಹಂಗೆ ಅಲ್ರಿ. ಫುಲ್ ರೇಷ್ಮೆ ಅಂದ್ರೆ ಅವರು ಕೈಲಿ ನೇಯ್ಬೇಕಲ್ಲ. ರೇಷ್ಮೆ ತುಟ್ಟಿ ಐತಿ ತಂದೆಲ್ಲ ಅಂದೇನು ರೀ. ನಾನು ಕಮ್ಮಿ ರೇಟ್ ಹಾಕಿ ಕೊಡ್ರಿ, ಅವ್ರಿಗೆ ಕೂಡ ಇದು ಈಜಿ ಆಗುತ್ತೆ ಅಂದೆ. ಹಬ್ಬ ಅಂದ್ರೆ 300 ರೂಪಾಯಿ ಒಬ್ರಿಗೆ ಸರ್, ಒಬ್ರಿಗೆ 100 ರೂಪಾಯಿ ಸರ್, ಒಬ್ರಿಗೆ 200 ರೂಪಾಯಿ ಸರ್ ನೋಡಿರಿ. ಇಳಿಸ್ಲಿಲ್ಲ ರೀ. ಅವ್ರು 3 ಸೀರೆ ತೊಗೊಂಡ್ರು. ಇಷ್ಟೇ, ಒಂದು ಸೀರೆ 300, ಒಂದು ಸೀರೆಗೆ 200, ಒಂದು ಸೀರೆ 100 ಸರಿ. ಅವ್ವನೂ ಇಲ್ಲರಿ ಮನ್ಯಾಗ. ಅವ್ವ ಇಲ್ಲ, ಅಕ್ಕ ಇಲ್ಲ, ಯಾರೂ ಇಲ್ಲರಿ. ಮನೆಯಲ್ಲೇ ಅಂಗಡಿ ಇಟ್ಕೊಂಡಾರ ನೋಡ್ರಿ. ಅವರು ಮನ್ಯಾಗ ಕೈಲೇ ನೇಯ್ತಾರಲ್ರಿ ಮನ್ಯಾಗ. ಹಿಂಗಾಗಿ ಅಂಗಡಿ ಇಟ್ಕೊಂಡು ಮನೆ ಒಳಗೆ ಸೇಲ್ ಮಾಡ್ತಾರೆ ಅವರು. ಬರ್ರಿ, ನಾ ಮತ್ತೆ ಸಿಗ್ತೀನಿ ನಿಮಗೆ. ಊಟ ಗಿಡ ಮಾಡಿ ಎಲ್ಲ ಮಾಡಿ ಸಿಗ್ತೀನಿ ರೀ.
ಇವಾಗ ಊಟ ಆಯ್ತು. ಶೇಂಗಾ ಸಾಂಬಾರು, ಅನ್ನ, ರೊಟ್ಟಿ ನೋಡ್ರಿ. ಇವತ್ತು ಸ್ಪೆಷಲ್ ಏನಂತ ಕೇಳಿರಿ, ಇಷ್ಟೇ ನೋಡ್ರಿ ಸ್ಪೆಷಲ್ ನಮ್ಮ ಮನ್ಯಾಗ. ಊಟನೂ ಆತ್ರಿ. ಸೀರೆ ನೋಡಕತ್ತಾರಿ ಅವರೆಲ್ಲ. ಶ್ರಾವಣಿ ಮುಕ್ಕೊಂದಾಳ, ಶ್ರವಣ್ ಕುಮಾರ್ನು ಮುಕ್ಕೊಂದನ್ರಿ. ಶ್ರಾವಣಿನ ಮುಕ್ಕೊಂದಂಗಿಲ್ರಿ, ಹೊರಗದನವ. ಸೀರೆ ನೋಡಕತ್ತಾರೆ ಅಕ್ಕಾರು. ಬರ್ರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ನಾಳೆ ಸಿಗ್ತೇನೆ ನೋಡ್ರಿ. ಬಾಯ್ ರೀ ಎಲ್ಲರಿಗೆ. ಗುಡ್ ನೈಟ್, ಬಾಯ್.